ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಮಾನಸಾ ಜಾತಾ ಯೇಷಾಂ ಲೋಕಾ ಇಮಃ ಪ್ರಜಾಃ. ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಸೊ ಈಗ ಸಪ್ತರ್ಷಿಗಳು 7 ಋಷಿಗಳು, ಸಪ್ತರ್ಷಿಗಳು ಅಲ್ವಾ? ಅತ್ರಿ, ವಿಶ್ವಾಮಿತ್ರ, ವಸಿಷ್ಠ, ಭಾರದ್ವಾಜ, ಹೀಗೆ ಸಪ್ತರ್ಷಿಗಳು. ಅದಾದ್ಮೇಲೆ ಅವರ ಪೂರ್ವದ 4 ಮಹರ್ಷಿಗಳು ಯಾರೆಲ್ಲ? ಚತುರ್ಕುಮಾರರು, ಸನಕ, ಸನಾತನ, ಸನಂದನ, ಹೀಗೆ ಚತುರ್ಕುಮಾರರು. ಸೊ ಇವರೆಲ್ಲ ನನ್ನಿಂದ ಹುಟ್ಟಿದರು, ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದವರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಈಗ ನಮ್ಮ ಗೋತ್ರ ಯಾವುದು ಅಂತ ಕೇಳಿದಾಗ ನಾವು ಹೇಳ್ತೀವಿ ನಮ್ಮ ಗೋತ್ರ ವಸಿಷ್ಠ ಗೋತ್ರ, ಅತ್ರಿ, ಭಾರದ್ವಾಜ, ವಿಶ್ವಾಮಿತ್ರ, ಹೀಗೆ ಏನೇನು ಗೋತ್ರ ಇದೆಯೋ ಅದನ್ನು ನಾವು ಹೇಳ್ತೀವಿ. ಅರ್ಚಕರು ಪೂಜೆಗೆ ಏನಕ್ಕಾದರೂ ಕೇಳಿದಾಗ, ಅಥವಾ ಗೋತ್ರ ಏನು ಅಂತೇಳಿ ಅಲ್ವಾ? ಸೊ ಯಾರಾದರೂ ವಾನರ ಗೋತ್ರ ನಮ್ಮದು ಅಂತ ಹೇಳೋದನ್ನು ನಾವು ಕೇಳಿದ್ದೀವಾ? ಇಲ್ಲ, ವಾನರ ಗೋತ್ರ ಅಂತ ನಾವು ಹೇಳುವುದಿಲ್ಲ. ಅಂತ ಆದಮೇಲೆ ಮಂಗನಿಂದ ಮಾನವ ಅನ್ನೋದನ್ನು ನಾವು ಅದು ಹೇಗೆ ನಂಬುತ್ತೇವೆ? ಮಂಗನಿಂದ ಮಾನವ ಅನ್ನುವಂಥದ್ದು ಡಾರ್ವಿನ್ನ ಸಿದ್ಧಾಂತ. ಸೊ ಡಾರ್ವಿನ್ ಆ ಸಿದ್ಧಾಂತವನ್ನು ಅವನು ಇದು ಮಾಡಿದಾಗ, ಪ್ರಸ್ತುತಪಡಿಸಿದಾಗ ಅಲ್ಲೇ ಅದಕ್ಕೆ ವಿರೋಧ ವ್ಯಕ್ತವಾಯಿತು ಪಾಶ್ಚಾತ್ಯ ದೇಶಗಳಲ್ಲಿ. ಮಂಗನಿಂದ ಮಾನವ ಅನ್ನುವಂಥದ್ದನ್ನು ನಮ್ಮ ಧರ್ಮಗ್ರಂಥಗಳು ಹೇಳುವುದಿಲ್ಲ ಅಂಥೇಳಿ ಅಲ್ಲಿರುವಂಥವರು ಪ್ರತಿಭಟನೆಯನ್ನು ನಡೆಸಿದರು. ಅದಾದಮೇಲೆ ಅವರು ಕೇಸ್ ಹಾಕಿದರು ಅವನ ಮೇಲೆ. ನಮ್ಮ ಧರ್ಮಗ್ರಂಥಗಳು ಹೇಳುತ್ತವೆ ಭಗವಂತ ಸೃಷ್ಟಿಸಿದರು ಈ ಮಾನವರನ್ನು, ಮಂಗನಿಂದ ನಾವು ವಿಕಸಿತರಾದದ್ದಲ್ಲ ಅಂಥೇಳಿ. ಕೇಸಲ್ಲಿ ಅವರು ವಿನ್ ಆಗ್ತಾರೆ. ಅದಾದಮೇಲೆ ಅಲ್ಲಿನ ಕೋರ್ಟ್ ಅವರಿಗೆ ಹೇಳುತ್ತೆ, ಎಸ್, ಇನ್ಮೇಲೆ ನೀವು ಶಾಲಾ ಕಾಲೇಜುಗಳಲ್ಲೆಲ್ಲ ಬೈಬಲನ್ನು ಬೋಧಿಸ್ಬೋದು ಅಂಥೇಳಿ. ಸೊ ಅಲ್ಲಿಯವರೇ ಇದನ್ನು ಒಪ್ಪಲಿಲ್ಲ, ಮಂಗನಿಂದ ಮಾನವ ಅನ್ನುವಂಥದ್ದನ್ನು. ಆದರೆ ನಾವು ಇವಾಗಲೂ ಅದನ್ನು ಒಪ್ಕೊಂಡು ಬಂದಿದ್ದೀವಿ. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇವಾಗಲೂ ಮಂಗನಿಂದ ಮಾನವ ಅನ್ನುವಂಥದ್ದಿದೆ. ನಮ್ಮ ಮಕ್ಕಳು ಅದನ್ನು ಕಲಿತಾ ಇದ್ದಾರೆ. ಸೊ ಮಂಗನಿಂದ ಮಾನವ ಅಂತ ಆಗಿದ್ದರೆ ಇನ್ನು ಮಂಗಗಳು ಯಾಕಿದ್ದಾವೆ ಪೃಥ್ವಿಯ ಮೇಲೆ? ವಿಕಸನವಾಯಿತಲ್ವಾ ಮನುಷ್ಯರಾಗಿ. ಮಂಗಗಳು ಇರಬಾರ್ದಾಗಿತ್ತಲ್ವಾ? ಸೊ ಮಂಗನಿಂದ ಮಾನವ ಅನ್ನುವಂಥದ್ದು ಶುದ್ಧ ಸುಳ್ಳು. ಭಗವಂತ ಏನು ಹೇಳ್ತಾರೆ? ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಈ ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಮಾನವರು ಮನುವಿನ ಸಂತಾನದವರು. ಮಾನವರನ್ನುವಂಥ ಹೆಸರು ನಮಗೆ ಬಂದಿರುವಂಥದ್ದು. ಸೊ ಪ್ರಭುಪಾದರು ಹೇಳ್ತಾ ಇದ್ರು, ಡಾರ್ವಿನ್ನ ಪೂರ್ವಜರು ಮಂಗ ಇದ್ದಿರ್ಬೋದು, ಆದರೆ ನನ್ನ ಪೂರ್ವಜರು ಮಂಗನಲ್ಲ. ನನ್ನ ಪೂರ್ವಜರು ಅಂದರೆ ಸಪ್ತರ್ಷಿಗಳು ಅಥವಾ ಪ್ರಜಾಪತಿಗಳು, ಅಥವಾ ನನ್ನ ತಂದೆಯ ತಂದೆ, ನನ್ನ ತಂದೆ ಮನುಷ್ಯ, ಅವರ ತಂದೆ ಮನುಷ್ಯ, ಅವರ ತಂದೆ ಮನುಷ್ಯ, ಹೀಗೆ ಹೋದಾಗ ಅದು ಕೊನೆಗೆ ಭಗವಂತನಿಗೆ ಕನೆಕ್ಟ್ ಆಗಿರುತ್ತದೆ ಅಂಥೇಳಿ. ಸೊ ನಾವು ಭಗವಂತನ ಈ ವಾಣಿಯನ್ನು ನಾವು ಒಪ್ಪಿಕೊಳ್ಳೋದಿಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ಸ್ವತಃ ಹೇಳ್ತಾ ಇದ್ದಾರೆ, ಅದನ್ನು ನಾವು ಒಪ್ಪುವುದಿಲ್ಲ. ಆ ಪರಿಪೂರ್ಣವಾದ ಇಂದ್ರಿಯವನ್ನು ಹೊತ್ತುಕೊಂಡಿರುವಂತಹ ಯಾವುದೋ ವಿಜ್ಞಾನಿ ಏನೋ ಹೇಳಿದ ಅನ್ನೋದನ್ನು ಇಂದಿಗೂ ನಾವು ಅದನ್ನು ನಂಬಿಕೊಂಡು ಬಂದಿದ್ದೇವೆ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಸೊ ಈಗ ನಾನು ನಿನಗೆ ನನ್ನ ಐಶ್ವರ್ಯವನ್ನು, ಯೋಗ ಶಕ್ತಿಯನ್ನು ಎಲ್ಲವನ್ನ ನಾನು ನಿನಗೆ ವಿವರಿಸಲಿದ್ದೇನೆ. ಸೊ ಯಾರು ಅದನ್ನು ಯಥಾರ್ಥವಾಗಿ ತಿಳಿಯುತ್ತಾರೋ ಅವರು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ. ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು
ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಸೊ ಎಲ್ಲ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳ ಮೂಲ ನಾನು ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಹೀಗೆ ಮಹಾವಿಷ್ಣುವಿನ ನಿಶ್ವಾಸದಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳು ಹೊರಸೂಸ್ತಾ ಇರುತ್ತವಂತೆ. ಆ ಪ್ರತಿಯೊಂದು ಬ್ರಹ್ಮಾಂಡಗಳ ಒಳಗಡೆ ಮತ್ತೆ ಗರ್ಭೋದಕಶಾಹಿ ವಿಷ್ಣುವಿನ ರೂಪದಲ್ಲಿ ಅವರು ಪ್ರವೇಶಿಸುತ್ತಾರೆ. ಅವೆಲ್ಲ ತಮ್ಮ ಪದದಲ್ಲಿ ಇರುವ ಥರ ನೋಡಿಕೊಳ್ಳುತ್ತಾರೆ. ಹೀಗೆ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ ಭಗವಂತ ಅನ್ನೋದನ್ನು ಅವರು ಹೇಳುತ್ತಾರೆ. ಈ ಭೌತಿಕ ಜಗತ್ತು ಕೂಡ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. ಆಧ್ಯಾತ್ಮಿಕ ಜಗತ್ತು ಕೂಡ ಎಲ್ಲದರ ಮೂಲ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಸೊ ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು, ಸೊ ಬುದ್ಧಿವಂತರು ಮಾತ್ರ ಇದನ್ನು ಅರ್ಥ ಮಾಡ್ಕೊಳ್ಬಹುದು. ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ಪೂಜಿಸುತ್ತಾರೆ. ಬುಧ ಭಾವ ಸಮನ್ವಿತಾ ಅಂತ ಭಗವಂತ ಹೇಳ್ತಾರೆ. ಈಗ ಹೀಗೆ ಅನೇಕ ಕೋಟಿ ಬ್ರಹ್ಮಾಂಡಗಳು ಹೊರಸೂಸ್ತಾ ಇರುತ್ತಲ್ವ. ಸೊ ಅಂತಹ ಅನೇಕ ಕೋಟಿ ಬ್ರಹ್ಮಾಂಡಗಳ ಒಡೆಯ ಭಗವಂತ. ಸೊ ಅನೇಕ ಕೋಟಿ ಬ್ರಹ್ಮಾಂಡಗಳ ಒಡೆಯನಾಗಿರುವಂಥ ಜಗದೊಡೆಯ ಶ್ರೀಕೃಷ್ಣ ಎಷ್ಟು ಶ್ರೇಷ್ಠರು. ಅಂತಹ ಹಲವಾರು ಬ್ರಹ್ಮಾಂಡಗಳಲ್ಲಿ ಒಂದು ಪ್ಲ್ಯಾನೆಟ್ ಭೂಮಿಯಲ್ಲಿ, ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಜಿಲ್ಲೆಯಲ್ಲಿ, ಒಂದು ಸಿಟಿಯಲ್ಲಿ, ಒಂದು ಪುಟ್ಟ ಮನೆಯಲ್ಲಿ ನಾವಿದ್ದೇವೆ. ನಮ್ಮನ್ನು ನಾವು ಎಷ್ಟು ಶ್ರೇಷ್ಠರು ಅಂತ ನಾವು ತಿಳಿದುಕೊಳ್ಳುತ್ತೇವೆ. ಭಗವಂತನ ಶ್ರೇಷ್ಠತೆ ಮುಂದೆ ನಾವೆಲ್ಲ ಅತ್ಯಲ್ಪರು, ವೆರಿ ವೆರಿ ಇನ್ಸಿಗ್ನಿಫಿಕೆಂಟ್. ಆದರೂ ನಮ್ಮನ್ನು ನಾವು ಎಷ್ಟು ಶ್ರೇಷ್ಠರಂತ ತಿಳಿದುಕೊಳ್ತೀವಿ. ಅಷ್ಟು ಶ್ರೇಷ್ಠನಾಗಿರುವಂಥ ಭಗವಂತ ಈ ಪೃಥ್ವಿಯಲ್ಲಿ ಅವತರಿಸುತ್ತಾರೆ. ನಮಗೆ ಭಗವದ್ಗೀತೆಯನ್ನು ಬೋಧಿಸುತ್ತಾರೆ. ತಾನ್ಯಾರು ಅನ್ನೋದನ್ನು ಹೇಳುತ್ತಾರೆ. ನಾವ್ಯಾರು ಅನ್ನೋದನ್ನು ನಮಗೆ ತಿಳಿಸುತ್ತಾರೆ. ಅವರ ಜೊತೆ ಸಂಬಂಧವನ್ನು ಸ್ಥಾಪಿಸಿ ಅನ್ನೋದನ್ನು ಅವರು ನಮಗೆ ಹೇಳ್ತಾರೆ. ನಾವು ತಿಳ್ಕೊಂಡಿದ್ದೀವಿ ಈ ಐಹಿಕ ಜಗತ್ತಿನಲ್ಲಿ ಎಂದೆಂದಿಗೂ ನಾವು ಶಾಶ್ವತವಾಗಿ ಇರಲಿದ್ದೇವೆ ಅನ್ನೋದನ್ನು. ನಾವು ಆ ಥರ ಯೋಚನೆ ಮಾಡ್ತೇವೆ. ಸೊ ಭಗವಂತ ಎಲ್ಲದರ ಮೂಲ ಅಂತ ನಾವು ತಿಳ್ಕೊಂಡು, ಸೊ ಎಲ್ಲದರ ಮೂಲ ಭಗವಂತನಾದರೆ ಹಾಗಾದರೆ ಕೆಟ್ಟದರ ಮೂಲ ಕೂಡ ಭಗವಂತನ ಅಂತ ಕೆಲವರು ಕೇಳ್ತಾರೆ. ಅಲ್ಲ, ಭಗವಂತ ಎಲ್ಲ ಒಳ್ಳೆದರ ಮೂಲ. ಒಳ್ಳೆದರ ಆಬ್ಸೆನ್ಸೇ ಕೆಟ್ಟದಾಗುವುದು ಅಲ್ವಾ. ಒಳ್ಳೆದು ಇಲ್ಲದಿರುವಾಗ ಅಲ್ಲಿ ಕೆಟ್ಟದಿರುತ್ತದೆ. ಸೊ ಭಗವಂತ ಎಲ್ಲ ಒಳ್ಳೆದರ ಮೂಲ ಅಂತೇಳಿ. ಈಗ ಯಾವನಿಗೆ ಆಗಲಿ ಅವನೊಬ್ಬ ಕೆಟ್ಟ ಕೆಲಸ ಮಾಡಬೇಕಂತ ಅವನಿಗೆ ಇಚ್ಛೆ ಇದ್ದಾಗ ಭಗವಂತ ನನ್ನನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾದರೆ ಅವನು ಆ ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ಅವನಿಗೆ ಆಗುತ್ತಾ? ಇಲ್ಲ. ಸೊ ಭಗವಂತ ಇಲ್ಲ ಅಂತ ತಿಳಿದುಕೊಳ್ಳುವುದೇ ಎಲ್ಲ ಕೆಟ್ಟ ಕೆಲಸಗಳಿಗೆ ಮೂಲವಾಗುತ್ತದೆ. ಸೊ ಇದು ಚತುಶ್ಲೋಕಿ ಭಗವದ್ಗೀತೆಯ 2ನೇ ಒಂದು ಶ್ಲೋಕ. 4 ಶ್ಲೋಕಗಳಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ 2ನೇ ಶ್ಲೋಕ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಸೊ ನನ್ನ ಭಕ್ತರಿಗೆ ನನ್ನ ಬಗ್ಗೆ ಮಾತನಾಡೋದು, ನನ್ನ ಬಗ್ಗೆ ಬೇರೆಯವರಿಗೆ ತಿಳಿಸಿಕೊಡುವುದು ತುಂಬ ತುಂಬ ಸಂತೋಷವಾದಂತಹ ವಿಷಯ. ಇದರಿಂದ ಅವರು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ ಅಂತೇಳಿ. ಸೊ ಭಕ್ತರು ತಮ್ಮ ಹೃದಯದಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಅವರು ಎಲ್ಲರಿಗೂ ಅದನ್ನು ಫ್ರೀಯಾಗಿ ಹಂಚುತ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಭಕ್ತರ ಸಂಘದ ಮಹಿಮೆ ಇದು. ಭಕ್ತಿ ಭಕ್ತರ ಹೃದಯದಿಂದ ನಮ್ಮ ಹೃದಯದಲ್ಲಿ ಜಾಗೃತವಾಗುತ್ತದೆ. ಭಕ್ತ್ಯ ಸಂಜಾತಯ ಭಕ್ತ್ಯ. ಭಕ್ತನಾಗಬೇಕಂತ ನಾವು ಭಕ್ತರಾಗಬೇಕಂತಿದ್ರೆ ಭಕ್ತರ ಸಂಘವನ್ನು ಮಾಡಬೇಕು. ನಿನ್ನ ಸ್ನೇಹಿತ ಯಾರು ಅಂತ ಹೇಳು, ನೀನೇನಂತ ನಾನು ಹೇಳ್ತೀನಿ ಅಂತ ಹೇಳ್ತಾರಲ್ವ. ಸೊ ನೀನು ಯಾರ ಸ್ನೇಹವನ್ನು ಮಾಡುತ್ತೀಯ ಅದು ನಿನ್ನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಭಕ್ತರ ಸಂಘದಲ್ಲಿ ನೀನು ಇದ್ದರೆ ಭಕ್ತಿ ನಿನ್ನಲ್ಲಿ ಜಾಗೃತವಾಗುತ್ತದೆ. ಸೊ ಈಗ ಭಗವಂತ ಭಕ್ತರ ಸಂಘದಲ್ಲಿ ಸುಲಭವಾಗಿ ಲಭ್ಯನು. ನಾರದರು ವಿಷ್ಣುವಿಗೆ ಕೇಳುತ್ತಾರಂತೆ, ಸೊ ನಿಮ್ಮನ್ನು ನಾನು ಎಲ್ಲಿ, ಯಾವಾಗಲೂ ನೀವು ಎಲ್ಲಿ ಲಭ್ಯವಿರುತ್ತೀರಿ, ನಾನು ಎಲ್ಲಿ ನಿಮ್ಮನ್ನು ಕಾಣಲಿ ಅಂತ ಹೇಳಿದಾಗ ವಿಷ್ಣು ಹೇಳ್ತಾರಂತೆ, ನಾಹಂ ಭಸಾಮಿ ವೈಕುಂಠೆ, ನಾನು ವೈಕುಂಠದಲ್ಲಿ ಇಲ್ಲ. ಯೋಗಿನಾ ಹೃದಯೇಶುವ, ಯೋಗಿಗಳ ಹೃದಯದಲ್ಲೂ ಇಲ್ಲ. ಯತ್ರ ಗಾಯಂತಿ ಮದ್ಭಕ್ತಾ ತತ್ರ ತಿಷ್ಠಾಮಿ ನಾರದ. ಎಲ್ಲಿ ನನ್ನ ಭಕ್ತರು ನನ್ನ ಬಗ್ಗೆ ಹಾಡುತ್ತಾ ಕೀರ್ತನೆ ಮಾಡುತ್ತಾ ನನ್ನ ಬಗ್ಗೆ ಪರಸ್ಪರ ತಿಳಿಸಿಕೊಡುತ್ತಾ
ಎಲ್ಲಿ ಅವರು ಇರುತ್ತಾರೋ ಅಲ್ಲಿ ನಾನು 100% ಇರುತ್ತೇನೆ. ಹಾಗಾದರೆ ನಾಹಂ ಬಸಾಮಿ ವೈಕುಂಠೆ ಅಂತ ಭಗವಂತ ಹೇಳ್ತಾರೆ. ನಾನು ವೈಕುಂಠದಲ್ಲಿ ಇಲ್ಲ ಅಂತ. ಸೊ ನಿಜವಾಗ್ಲೂ ವೈಕುಂಠದಲ್ಲಿ ಇಲ್ವಾ ಭಗವಂತ? ಇದ್ದಾರೆ. ಆದರೆ ನಮಗೆ ಎಟುಕುವ ರೀತಿಯಲ್ಲಿ ಅವರು ಇಲ್ಲ. ಆಕ್ಸೆಸಿಬಲ್ ಇಲ್ಲ ವೈಕುಂಠದಲ್ಲಿ ಭಗವಂತ. ಯೋಗಿಗಳ ಹೃದಯದಲ್ಲಿ ಭಗವಂತನಿಲ್ಲವೇ? ಖಂಡಿತವಾಗ್ಲೂ ಇದ್ದಾರೆ. ಅಲ್ಲಿ ಕೂಡ ಆಕ್ಸೆಸಿಬಿಲಿಟಿ ಇಲ್ಲ ನಮಗೆ. ಎಲ್ಲಿ ಆಕ್ಸೆಸಿಬಿಲಿಟಿ ಇದೆ? ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ಎಲ್ಲಿ ನನ್ನ ಭಕ್ತರು ಕುಳಿತು ನನ್ನ ಬಗ್ಗೆ ಮಾತನಾಡುತ್ತಾ, ಗಾಯನವನ್ನ ಮಾಡುತ್ತಾ, ಪರಸ್ಪರ ತಿಳಿಸಿಕೊಡುತ್ತಾ, ಭಕ್ತರ ಸಂಘ ಅನ್ನುವಂಥದ್ದು ಎಲ್ಲಿರುತ್ತದೋ ಅಲ್ಲಿ 100% ನಾನು ಆಕ್ಸೆಸಿಬಲ್ ಇರುತ್ತೇನೆ. ಅಲ್ಲಿ ನಾನು ಸುಲಭವಾಗಿ ಲಭ್ಯನು, ಪ್ರತಿಯೊಬ್ಬರಿಗೂ ಲಭ್ಯನು. ಪ್ರತಿಯೊಬ್ಬರ ಭಕ್ತಿಗೆ ನಾನು ಭಕ್ತರ ಸಂಘದಲ್ಲಿ ನಾನು ಸ್ಪಂದಿಸುತ್ತೇನೆ. ಆದ್ರಿಂದ ಭಕ್ತರ ಸಂಘದಲ್ಲಿ ಭಗವಂತ ಕೂಡ ಇರುತ್ತಾರೆ. ಭಕ್ತರ ಸಂಘಕ್ಕೆ ತುಂಬ ಮಹತ್ವವಿದೆ. ಭಕ್ತಿ ನಮ್ಮಲ್ಲಿ ಬೇಗನೆ ಒಂದು ಉದಯವಾಗುತ್ತದೆ ಭಕ್ತರ ಸಂಘದಲ್ಲಿ ಇದ್ದಾಗ. ಸಾಧು ಸಂಘ ಸರ್ವಶಾಸ್ತ್ರಿಕಾಯ ಲವ ಮಾತ್ರ ಸಾಧು ಸಂಘೆ ಸರ್ವಸಿದ್ಧಿ ಹಾಯ್. ಎಲ್ಲ ಅಂದರೆ ಶಾಸ್ತ್ರಗಳ ಸಾರ ಇದು. ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಲವ ಮಾತ್ರ ಸಾಧು ಸಂಘ, ಭಕ್ತರ ಸಂಘದಿಂದ ನಾವು ಜೀವನದಲ್ಲಿ ಯಶಸ್ವಿಯಾಗಬಹುದು. ಯಾಕೆಂದರೆ ಪರಿಶುದ್ಧ ಭಕ್ತರು ಅವರು ಸೂಪರ್ ಮ್ಯಾಗ್ನೆಟ್ ಇದ್ದ ಹಾಗೆ. ಒಂದು ಕಬ್ಬಿಣದ ತುಂಡನ್ನು ಕೂಡ ಮ್ಯಾಗ್ನೆಟ್ ಆಗಿ ಪರಿವರ್ತಿಸಬಲ್ಲರು ಅವರು. ಭಕ್ತರ ಮಹಿಮೆ ಇದು. ಇಂತಹ ಮಹಾನ್ ಭಕ್ತರಲ್ಲಿ ಪ್ರಭುಪಾದರು ಕೂಡ ಒಬ್ಬರು. ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು ಆಗಿರುವಂತಹ ಪ್ರಭುಪಾದರು ತಮ್ಮ ದಿವ್ಯ ಸಂಘದಿಂದ ಎಂತೆಂಥವರನ್ನು ಕೂಡ ಭಕ್ತರನ್ನಾಗಿ ಪರಿವರ್ತಿಸಿದ್ರು. ಮ್ಲೇಚ್ಛರನ್ನ, ಯವನರನ್ನ, ಎಂತೆಂಥವರನ್ನ ಕೂಡ ಭಕ್ತರನ್ನಾಗಿ ಪರಿವರ್ತಿಸಿದ್ರು ಪ್ರಭುಪಾದರು. ಲಕ್ಷಾಂತರ ಜನರನ್ನು, ಅಲ್ಲ ಕೋಟ್ಯಾಂತರ ಜನರು, ಈಗ ಕೋಟ್ಯಾಂತರ ಜನರು ಇಸ್ಕಾನ್ನ ಮಾರ್ಗದರ್ಶನದಲ್ಲಿ ಭಕ್ತಿ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಸೊ ಪ್ರಭುಪಾದರು ಇದ್ದಾಗ ಲಕ್ಷಾಂತರ ಜನರನ್ನ ಭಕ್ತರನ್ನಾಗಿ ಪರಿವರ್ತಿಸಿದ್ರು ತಮ್ಮ ದಿವ್ಯ ಸಂಘದಿಂದ. ಯಾರೆಲ್ಲ ಪ್ರಭುಪಾದರ ಒಂದು ಸಂಘದಲ್ಲಿ ಯಾರು ಸಂಪರ್ಕದಲ್ಲಿ ಯಾರು ಬಂದರೂ ಎಲ್ಲರೂ ಭಕ್ತರಾಗಿ ಪರಿವರ್ತಿತರಾಗಿದ್ದಾರೆ. ಇದಕ್ಕೆ ಒಂದೆರಡು ಉದಾಹರಣೆಯನ್ನ ನಾನು ನಿಮಗೆ ಹೇಳ್ತೇನೆ. ಒಂದು ಬಾರಿ ಪ್ರಭುಪಾದರು ಫ್ಲೈಟ್ನಲ್ಲಿ ಪ್ರಯಾಣಿಸ್ತಾ ಇದ್ರು ಅಮೆರಿಕಾಗೆ. ಹೀಗೆ ಫ್ಲೈಟ್ನಲ್ಲಿ ಅವರು ಹೋಗ್ತಾ ಇರುವಾಗ ಅವರು ಹೊರಗಡೆ ಯಾವುದೇ ತಿಂಡಿ ತಿನಿಸುಗಳನ್ನು ತಿಂತಾ ಇರಲಿಲ್ಲ. ಪ್ರಭುಪಾದರು ಮನೆಯಲ್ಲೇ ತಯಾರಿಸಿದ ಒಂದು ತಿಂಡಿಯನ್ನು ಭಗವಂತನಿಗೆ ಅರ್ಪಿಸಿ ಪ್ರಸಾದವನ್ನಾಗಿ ಅವರು ತಗೊಂಡು ಹೋಗ್ತಾ ಇದ್ರು. ಸೊ ಈಗ ಫ್ಲೈಟಲ್ಲಿ ಏರ್ ಹೋಸ್ಟೆಸ್ ಬರ್ತಾರೆ, ಎಲ್ಲ ಫುಡ್ಡನ್ನು ಸಪ್ಲೈ ಮಾಡ್ಕೊಂಡು ಅಲ್ವಾ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಪ್ರಭುಪಾದರು ಮತ್ತೆ ಅವರ ಜೊತೆ ಒಬ್ಬ ಶಿಷ್ಯ ಇರ್ತಾರೆ. ಸೊ ಆಗ ಪ್ರಭುಪಾದರು ಏನು ಮಾಡ್ತಾರೆ, ಅವರು ಲಂಚ್ ಟೈಮ್ ಆಯಿತು, ಊಟದ ಟೈಮ್ ಆಯಿತು ಅಂಥೇಳಿ ತಮ್ಮ ಒಂದು ಬಾಕ್ಸನ್ನು ಓಪನ್ ಮಾಡ್ತಾರೆ. ಅವರು ಪ್ರಸಾದ ಅಂದರೆ ಪ್ರಸಾದವಾಗಿ ಮಂಡಕ್ಕಿ, ನಾವೇನು ಕಡಲೆಪುರಿ ಅಂತೀವಲ್ಲ ಅದನ್ನ ತೊಗೊಂಡು ಬಂದಿರ್ತಾರೆ. ಸೊ ಅದನ್ನು ಅವರು ಒಂದು ಪ್ಲೇಟ್ಗೆ ಹಾಕಿ ಅವರಿಬ್ಬರು ತಿನ್ನೋದಕ್ಕೆ ಪ್ರಾರಂಭಿಸಿದರು. ಏರ್ ಹೋಸ್ಟೆಸ್ ಕೊಡ್ತಾ ಬಂದ್ಲು ಫುಡ್ಡನ್ನು. ನೋಡ್ತಾಳೆ, ಪ್ರಭುಪಾದರಿಗೆ ಬೇಡವಾ ಅಂತ ಕೇಳಿದಾಗ ನೋ ಥ್ಯಾಂಕ್ಸ್ ಅಂತ ಅವ್ರು ಹೇಳ್ತಾರೆ. ಆದರೆ ಅವಳಿಗೆ ಈ ಕಡಲೆಪುರಿ ನೋಡಿ ಏನೋ ಒಂದು ಇದೇನು ಒಂಥರ ಸ್ಪೆಷಲ್ ಆಗಿದೆ ಅಲ್ಲ ಅಂತ ಅವಳಿಗೆ ಅನಿಸುತ್ತೆ. ಪ್ರಭುಪಾದರ ಪ್ಲೇಟಿಗೆ ಕೈ ಹಾಕಿ ತಗೊಳ್ತಾಳೆ ಅವಳು. ಆಗ ಪ್ರಭುಪಾದರ ಪಕ್ಕದಲ್ಲಿದ್ದಂಥ ಶಿಷ್ಯ ಅವಳನ್ನು ತಡೆಯೋದಕ್ಕೆ ಹೋಗ್ತಾರೆ. ಆಗ ಪ್ರಭುಪಾದರು ಹೇಳ್ತಾರೆ ನೋ ಪ್ರಾಬ್ಲಮ್ ತಗೊಳ್ಳಿ ಅಂತೇಳಿ. ತಗೊಂಡ್ಬಿಟ್ಟು ಅವಳು ಅದನ್ನು ಅಲ್ಲೇ ಅವಳು ತಿಂದುಬಿಡ್ತಾಳೆ. ತುಂಬ ಟೇಸ್ಟಿಯಾಗಿದೆ ಅಂತ ಅವಳು ಹೇಳ್ತಾಳೆ ತಿಂದು. ಅದಾದಮೇಲೆ ಅವಳು ಹೋಗ್ತಾಳೆ. ಹೋದ ಮೇಲೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಬರ್ತಾಳೆ. ಸೊ ಆಗ ನಾನು ಏನೋ ನೀವು ನನಗೆ ತಿನ್ನೋದಕ್ಕೆ, ನಾನು ನಿಮ್ಮ ಪ್ಲೇಟಿಂದ ಕೈ ಹಾಕಿ ಏನೋ ತಗೊಂಡಲ್ಲ ತಿನ್ನೋದಕ್ಕೆ, ನನಗೆ ಇನ್ನೂ ಸ್ವಲ್ಪ ಬೇಕು ಅಂತ ಅವಳು ಹೇಳ್ತಾಳೆ. ಪ್ರಭುಪಾದರು ಹಾಗೆ ಆಗಲಿ ನೋ ಪ್ರಾಬ್ಲಮ್ ಅಂತ ಕೊಡ್ತಾರೆ ಅವಳಿಗೆ ಇನ್ನೊಂದಷ್ಟನ್ನು. ಸೊ ಹೀಗೆ ಪ್ರಭುಪಾದರು ಪರಮ ಭಕ್ತರು. ಪ್ರಭುಪಾದರ ಪ್ಲೇಟಿಗೆ ಕೈ ಹಾಕಿ ತಿಂದಿದ್ದರಿಂದ ಈಗ ಭಕ್ತರ ಉಚ್ಚಿಷ್ಟವನ್ನು ನಾವು ತಿಂದಾಗ ನಮ್ಮಲ್ಲಿ ಭಕ್ತಿ ಜಾಗೃತವಾಗುತ್ತದೆ. ನಾರದರು ಭಕ್ತರಾದದ್ದು ಭಕ್ತರ ಉಚ್ಚಿಷ್ಟವನ್ನು ತಿಂದು, ಮಹಾನ್ ಭಕ್ತರ. ಅದೇ ಥರ ಇಲ್ಲಿ ಈಗ ಪ್ರಭುಪಾದರಂಥ ಪರಿಶುದ್ಧ ಭಕ್ತರ ಪ್ಲೇಟಿಗೆ ಕೈ ಹಾಕಿ ತಿಂದಿದ್ರ ಪ್ರಭಾವ. ಸೊ ಆ ಏರ್ ಹೋಸ್ಟೆಸ್ ಜೀವನದಲ್ಲಿ ಏನಾಯಿತು? ಇದಾದ್ಮೇಲೆ ಒಂದು 10 ವರ್ಷದ ನಂತರ ಪ್ರಭುಪಾದರ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ಶಿಷ್ಯ ಅವರು ಒಂದು ಪ್ರವಚನವನ್ನು ಕೊಡ್ತಾ ಇದ್ರು ಅಮೆರಿಕದಲ್ಲಿ, ಶ್ರೀಮದ್ ಭಾಗವತಂ ಬಗ್ಗೆ. ಸೊ ಪ್ರವಚನ ಎಲ್ಲ ಮುಗೀತು. ಅದರ ಕೊನೆಗೆ ಒಬ್ಬಳು ಮಹಿಳೆ, ಸೀರೆಯನ್ನು ಉಟ್ಕೊಂಡಿರುವಂಥ ಒಬ್ಬಳು ಮಹಿಳೆ ಬಂದು ಕೇಳ್ತಾಳೆ ಅವರ ಹತ್ರ. ಸೊ ನಾನು ಯಾರು ಅಂತ ಗೊತ್ತಾಯ್ತಾ, ನನ್ನ ಪರಿಚಯ ಆಯ್ತಾ ನಿಮಗೆ ಅಂತೇಳಿ. ಅವರು ಹೇಳ್ತಾರೆ ಇಲ್ಲ ಮಾತೆ ನನಗೆ ಗೊತ್ತಾಗಲಿಲ್ಲ ನೀವು ಯಾರು ಅಂತ. ಅವಳು ಹೇಳ್ತಾಳೆ
ಆವತ್ತು ಪ್ರಭುಪಾದರ ಪ್ಲೇಟಿಗೆ ನಾನು ಕೈ ಹಾಕಿ ತಿನ್ನಲ್ವಾ, ಆವಾಗ ನೀವು ಅವರ ಪಕ್ಕದಲ್ಲಿದ್ದರೆ ನನ್ನನ್ನು ದುರ್ಗುಟ್ಕೊಂಡು ನೋಡ್ತಾ ಇದ್ದರೆ. ಸೊ ಆವತ್ತು ತಿಂದ ಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಸೊ ನನ್ನಲ್ಲಿ ಪರಿವರ್ತನೆ ಆಗತೊಡಗಿತ್ತು. ನಾನು ಅದಾದಮೇಲೆ ನಾನು ಪಕ್ಕದಲ್ಲಿರುವಂಥ, ಅಂದರೆ ನನ್ನ ಮನೆಯ ಪಕ್ಕದಲ್ಲಿರುವಂಥ ಇಸ್ಕಾನ್ ಸೆಂಟರಿಗೆ ನಾನು ಹೋದೆ ಒಂದು ಬಾರಿ. ಅಲ್ಲಿ ನಾನು ಹಲವಾರು ಪುಸ್ತಕಗಳನ್ನು ನೋಡಿದೆ. ಅದರಲ್ಲಿ ಪ್ರಭುಪಾದರ ಚಿತ್ರವನ್ನು ನೋಡಿದೆ. ಅದನ್ನು ನಾನು ಕೊಂಡುಕೊಂಡೆ, ಅದನ್ನು ಓದಿದೆ. ಕೃಷ್ಣ ಪ್ರಜ್ಞೆಯ ಬಗೆಗಿರುವಂತಹ ಹಲವಾರು ಪುಸ್ತಕಗಳನ್ನು ನಾನು ಓದಲು ಪ್ರಾರಂಭಿಸಿದೆ. ಇದು ಎಷ್ಟೊಂದು ವೈಜ್ಞಾನಿಕವಾಗಿರುವಂಥದ್ದು, ಭಗವಂತನ ಜೊತೆ ಕನೆಕ್ಟ್ ಆಗಲಿಕ್ಕೆ ಇರುವಂಥ ಸುಲಭವಾದ ಮಾರ್ಗ ಅಂತ ನನಗೆ ಗೊತ್ತಾಯಿತು. ಅದಾದಮೇಲೆ ಪ್ರಭುಪಾದರು ಆ ಪುಸ್ತಕದಲ್ಲಿ ಬರೆದಿರುವ ಹಾಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದೆ. ಇಸ್ಕಾನ್ ದೇವಾಲಯಕ್ಕೆ ಹೋಗಲು ಪ್ರಾರಂಭಿಸಿದೆ ಪ್ರತಿ ವೀಕೆಂಡಲ್ಲಿ, ಮತ್ತು ರಜಾ ಎಲ್ಲ ನನಗೆ ಸಿಗುವಾಗ. ಭಕ್ತರ ಸಂಘದಲ್ಲಿ ಇರಲು ತೊಡಗಿದೆ. ಅದಾದಮೇಲೆ ನನಗೆ ಗೊತ್ತಾಯಿತು ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಇದು ತುಂಬ ಪ್ರಾಕ್ಟಿಕಲ್ ಆಗಿದೆ. ಇದನ್ನು ಅನುಸರಿಸುವುದರಿಂದ ನಾವು ಜೀವನದಲ್ಲಿ ಸಂತೋಷವಾಗಿ ಇರಬಹುದು, ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ಬೋದು ಅನ್ನೋದು ನನಗೆ ಗೊತ್ತಾಯಿತು. ಅದಾದಮೇಲೆ ನಾನು ಕೂಡ ಈಗ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೇನೆ. ನಾನು ದೀಕ್ಷೆಯನ್ನು ಕೂಡ ತೆಗೆದುಕೊಂಡೆ ಪ್ರಭುಪಾದರ ಶಿಷ್ಯರಾಗಿರುವಂಥ ಒಬ್ಬರಿಂದ. ಅದಾದಮೇಲೆ ನಾನು ಈಗ ಭಕ್ತಿ ಮಾರ್ಗದಲ್ಲಿ ತೊಡಗಿಕೊಂಡಿದ್ದೇನೆ. ನಾನು ಕೂಡ ಈಗ ಪ್ರಚಾರ ಮಾಡ್ತೇನೆ, ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ, ಬೇರೆಯವರಿಗೆ ಹಂಚುತ್ತೇನೆ ಭಗವದ್ಗೀತೆಯನ್ನು. ನಾನು ಕೂಡ ಒಂದಷ್ಟು ಜನರಿಗೆ ಕ್ಲಾಸ್ ತಗೊಳ್ತಾ ಇದ್ದೀನಿ ಅಂತೇಳಿ. ಸೊ ಭಕ್ತರ ಸಂಘದ ಮಹಿಮೆ ಇದು. ಲವ ಮಾತ್ರ ಸಾಧು ಸಂಘೆ ಸರ್ವ ಸಿದ್ಧಿ ಹೋಯ್. ಸ್ವಲ್ಪವೇ ಅಂದರೆ ಒಂದು ಕ್ಷಣದ ಸಾಧು ಸಂಘ, ಪರಿಶುದ್ಧ ಭಕ್ತರ ಸಾಧು ಸಂಘ ಕೂಡ ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತರಬಲ್ಲದು. ಹೀಗೆ ಹಲವಾರು ಜನರು ಭಕ್ತರಾಗಿ ಪರಿವರ್ತಿತರಾಗಿದ್ದಾರೆ ಪ್ರಭುಪಾದರ ಸಂಘದಿಂದ. ಅಂಥದ್ರಲ್ಲಿ ಇನ್ನೊಬ್ಬನ ಕಥೆಯನ್ನು ನಾವು ನೋಡೋಣ. ಇನ್ನೊಂದು ಉದಾಹರಣೆ. ಒಂದು ಬಾರಿ ಪ್ರಭುಪಾದರಿಗೆ ಯಾರೋ ರ್ಯಾಡೋ ವಾಚನ್ನು ಗಿಫ್ಟ್ ಆಗಿ ಕೊಟ್ಟಿದ್ರು. ತುಂಬ ಕಾಸ್ಟ್ಲಿ ವಾಚ್. ಕೈಯಲ್ಲಿ ಪ್ರಭುಪಾದರು ಕಟ್ಕೊಳ್ತಾ ಇದ್ರು. ಯಾಕಂದರೆ ಯಾವುದೇ ಇರಲಿ ಕೃಷ್ಣನ ಸೇವೆಗೆ ಅದನ್ನು ತಿರಸ್ಕರಿಸುವುದು ಬೇಡ ಅಂತೇಳಿ ಕಟ್ಕೊಳ್ತಾ ಇದ್ರು. ಒಂದು ದಿನ ಭಾರತದಲ್ಲಿ ಒಂದು ಪ್ರವಚನ ನಡೀತಾ ಇತ್ತು. ಪ್ರವಚನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕಳ್ಳ ಯಾಕೋ ಆ ಕಡೆಯಿಂದ ಅವನು ಹೋಗ್ತಾ ಇದ್ದ. ಎಲ್ಲ ತಪ್ಪಿಸ್ಕೊಂಡು ಹೋಗಬೇಕಾಗಿತ್ತು ಅವನಿಗೆ ಅಂತ ಅನಿಸುತ್ತೆ. ಸೊ ಆ ಕಡೆಯಿಂದ ಹೋಗ್ತಾ ಇರೋನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಅಂತ ಇರ್ಬೋದು, ಭಕ್ತರ ಸಂಘದಲ್ಲಿ ಬಂದು ಕುಳಿತುಕೊಂಡ ಅವನು ಕೂಡ ಪ್ರವಚನವನ್ನು ಕೇಳುವವರ ಥರ. ಸೊ ಪ್ರವಚನವನ್ನು ಅವನು ಸುಮ್ಮನೆ ಹಾಗೆ ನೋಡ್ತಾನೆ. ಪ್ರಭುಪಾದರ ಕೈಯಲ್ಲಿ ತುಂಬ ಕಾಸ್ಟ್ಲಿ ವಾಚ್ ಇದೆ. ಈ ವಾಚನ್ನು ಹೇಗಾದರೂ ಕದಿಬೇಕು ಅಂತ ಅವನಿಗೆ ಇಚ್ಛೆ ಆಗುತ್ತೆ. ಸೊ ಪ್ರವಚನ ಎಲ್ಲ ಮುಗಿದ ಮೇಲೆ ಪ್ರಭುಪಾದರ ಬಳಿಗೆ ಬಂದು ಹೇಳ್ತಾನೆ, ನಾನು ನಿಮ್ಮ ಜೊತೆನೇ ಇರುತ್ತೇನೆ, ನಿಮ್ಮ ಸೇವೆಯನ್ನು ಮಾಡಿಕೊಂಡು ನಿಮ್ಮ ಜೊತೆ ಇರುತ್ತೇನೆ ಅಂತೇಳಿ. ಪ್ರಭುಪಾದರು ಹಾಗೇ ಆಗಲಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಪ್ರಭುಪಾದರ ಜೊತೆ ಇರಲಾರಂಭಿಸಿದ. ಸಮಯಕ್ಕಾಗಿ ಕಾಯ್ತಾ ಇದ್ದ ಆ ವಾಚನ್ನು ಕದಿಯಲಿಕ್ಕೆ ಯಾವಾಗ ಸಮಯ ಬರುತ್ತೆ ಅಂತೇಳಿ. 1 ದಿವಸ ಕಳೀತು, 2 ದಿವಸ ಕಳೀತು, 3 ದಿವಸ ಕಳೀತು. ಸಮಯ ಮಾತ್ರ ಬರಲಿಲ್ಲ. ಆದರೆ ಕಳ್ಳನ ಮನಸ್ಸು ಪರಿವರ್ತನೆ ಆಯಿತು. ಸೊ ಪ್ರಭುಪಾದರು ಹೇಗೆ ಇಲ್ಲಿ ನನಗೆ 3 ಹೊತ್ತು ಅಡುಗೆ ಮಾಡಿ ಚೆನ್ನಾಗಿ ಉಣಬಡಿಸ್ತಾ ಇದ್ದಾರೆ ಪ್ರಸಾದವನ್ನು, ಪ್ರವಚನವನ್ನು ಹೇಳುತ್ತಾರೆ, ಚಾಂಟಿಂಗ್ ಮಾಡ್ತಾರೆ. ಸೊ ಒಂದು ದಿವ್ಯ ವಾತಾವರಣವಿದೆ ಇಲ್ಲಿ. ನನಗೆ ತುಂಬ ಪಾಸಿಟಿವ್ ಒಂಥರ ಫೀಲಿಂಗ್ ಆಗ್ತಾ ಇದೆ. ಸೊ ಇಂಥ ಮಹಾತ್ಮನ ಬಳಿ ನಾನು ಕದಿಯೋದಕ್ಕೆ ಅಂತ ಬಂದನಲ್ಲ, ಎಂಥ ಮೂರ್ಖ ನಾನು ಅಂತ ಕಳ್ಳನಿಗೆ ಗೊತ್ತಾಗುತ್ತೆ. ಪ್ರಭುಪಾದರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇಳುತ್ತಾನೆ, ಪ್ರಭುಪಾದರೆ ನನ್ನನ್ನು ಕ್ಷಮಿಸಿ, ಕೆಟ್ಟ ಉದ್ದೇಶದಿಂದ ಬಂದೆ ನಾನು ನಿಮ್ಮಲ್ಲಿಗೆ. ಆದರೆ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಪರಿಶುದ್ಧ ಭಕ್ತಿ ನನ್ನ ಮನಸ್ಸನ್ನು ಪರಿವರ್ತಿಸಿತು. ಇನ್ನೆಂದಿಗೂ ಕಳ್ಳತನವನ್ನು ಮಾಡಬಾರ್ದಂತ ನಾನು ನಿರ್ಧರಿಸಿದ್ದೇನೆ. ದಯವಿಟ್ಟು ನಿಮ್ಮ ಶಿಷ್ಯನಾಗಿ ನನ್ನನ್ನು ಸ್ವೀಕರಿಸಿ ನಿಮ್ಮ ಸೇವೆ ಮಾಡುವ ಅವಕಾಶವನ್ನು ಕೊಡಿ ಅಂತ ಕೇಳ್ಕೊಳ್ತಾನೆ. ಪ್ರಭುಪಾದರು ಹೇಳ್ತಾರೆ, ನೀನು ಮೊದಲ ದಿನ ನನ್ನಲ್ಲಿಗೆ ಬಂದು ಸೇರಿದಾಗಲೇ ನನಗೆ ಗೊತ್ತಿತ್ತು ನೀನು ಕಳ್ಳ ಅಂತ. ಆದರೆ ಕೂಡ ನಾನು ಅಂದರೆ ಯಾರನ್ನು ನಾನು ತಿರಸ್ಕರಿಸೋದಿಲ್ಲ. ಯಾವಾಗ ಕೃಷ್ಣನ ಕೃಪೆ ಯಾರ ಮೇಲೆ ಆಗುತ್ತೋ ಗೊತ್ತಿಲ್ಲ, ಆದ್ದರಿಂದ ನಾನು ಸುಮ್ಮನಿದ್ದೆ ಅಂತೇಳಿ. ಅದಾದಮೇಲೆ ಸ್ವಲ್ಪ ಅಂದರೆ ಅವನು ತುಂಬ ಒಂದು ಒಳ್ಳೆಯ ಭಕ್ತನಾಗುತ್ತಾನೆ ಆ ಕಳ್ಳ. ಸ್ವಲ್ಪ ದಿವಸ ಅಂದರೆ ಒಳ್ಳೆಯ ಭಕ್ತನಾಗುತ್ತಾನೆ. ಒಂದು ಹಲವಾರು ವರ್ಷಗಳು ಕಳೆದ ನಂತರ ಪ್ರಭುಪಾದರು ಹೇಳ್ತಾರೆ, ನೀನು ವಿದೇಶಕ್ಕೆ ಹೋಗಬೇಕು ಅಂತ. ಅವನಿಗೆ ಅಲ್ಲಿ ಒಂದು ಅರ್ಚಕರ ಅವಶ್ಯಕತೆ ಇದೆ ದೇವಸ್ಥಾನದಲ್ಲಿ, ಇಸ್ಕಾನ್ ದೇವಸ್ಥಾನದಲ್ಲಿ. ಅವನು ಹೇಳ್ತಾನೆ, ನನ್ನ ಬಳಿ ಪಾಸ್ಪೋರ್ಟ್ ಇಲ್ಲ. ಎಸ್, ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದರೆ ಆಯಿತು, ಬರುತ್ತೆ ಅಂತೇಳಿ. ಪಾಸ್ಪೋರ್ಟಿಗೆ ಫಾರ್ಮ್ ಫಿಲ್ ಮಾಡುವಾಗ ಅವನು ಹೇಳ್ತಾನೆ, ನಾನು ಅನಾಥ, ನನಗೆ ತಂದೆ ತಾಯಿಯರಿಲ್ಲ, ಯಾರ ಹೆಸರನ್ನು ಬರೆಯಲಿ, ಈ ತಂದೆಯ ಹೆಸರಲ್ಲಿ ನಾನು ಹೇಗೆ ಫಿಲ್ ಮಾಡಲಿ ಅಂತ. ಪ್ರಭುಪಾದರು ಆ ಫಾರ್ಮನ್ನು ತಗೊಂಡು ಅವನ ತಂದೆಯ ಹೆಸರಿನಲ್ಲಿ ತನ್ನ ಹೆಸರನ್ನು ಬರೆಯುತ್ತಾರೆ, ಅಭಯಚರಣ ಅರವಿಂದ ಭಕ್ತಿವೇದ ಅಂತ ಹೀಗೆ. ಸೊ ಅವರ ಹೆಸರು ಅದು. ಅದನ್ನು ನೋಡಿ ಕಳ್ಳನ ಕಣ್ಣಲ್ಲಿ, ಆ ಭಕ್ತನ ಕಣ್ಣಲ್ಲಿ ನೀರು ಇಳೀತದೆ. ಸೊ ಮೊದಲಿಗೆ ಅವರು ನನ್ನನ್ನು ಭಕ್ತರನ್ನಾಗಿ ಪರಿವರ್ತಿಸಿದರು,
ಈಗ ನನಗೆ ಅಂದರೆ ತಂದೆಯ ಸ್ಥಾನವನ್ನು ಅವರು ಕೊಟ್ಟಿದ್ದಾರೆ, ಅಂದರೆ ಅವರ ಮಗನಾಗಿ ನನ್ನನ್ನು ಸ್ವೀಕರಿಸಿದ್ದಾರೆ. ಸೊ ಅವರ ಕರುಣೆ ಇದಕ್ಕೆ ಏನು ಹೇಳೋದು, ಮಾತೆ ಇಲ್ಲ, ನನಗೆ ಮಾತೆ ಹೊರಡ್ತಾ ಇಲ್ಲ ಅಂತೇಳಿ. ಸೊ ಇದು ಭಕ್ತರ ಸಂಘದ ಮಹಿಮೆ. ಎಂತೆಂಥವರನ್ನು ಕೂಡ ಭಕ್ತರನ್ನಾಗಿ ಪರಿವರ್ತಿಸಿದ್ರು ಪ್ರಭುಪಾದರು ಅನ್ನೋದನ್ನು ನಾವು ತಿಳಿದುಕೊಳ್ಬಹುದು. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಸೊ ಭಗವಂತ ಹೇಳ್ತಾರೆ, ಯಾರು ನನ್ನ ಪ್ರೀತಿಪೂರ್ವಕ ಸೇವೆಯನ್ನ ಮಾಡುತ್ತಾರೋ ಅವರಿಗೆ ಬೇಕಾದ ಬುದ್ಧಿಯನ್ನ ನಾನು ಕೊಟ್ಟೇ ಕೊಡುತ್ತೇನೆ ಅಂತೇಳಿ. ಸೊ ನಮ್ಮ ಕೆಲಸ ಏನು? ಭಕ್ತಿಯನ್ನ ಮಾಡುವಂಥದ್ದು. ಬುದ್ಧಿಯನ್ನ ಭಗವಂತ ಕೊಡುತ್ತಾರೆ. ಧ್ರುವನಿಗೆ 5 ವರ್ಷದ ಬಾಲಕನಾಗಿದ್ದ ಧ್ರುವ ಭಗವಂತ ಅವನ ಕಣ್ಮುಂದೆ ಬಂದು ನಿಂತಾಗ ಭಗವಂತನ ಸುಂದರ ರೂಪವನ್ನು ನೋಡಿ ಮೂಕ ವಿಸ್ಮಿತನಾದ. ಏನನ್ನ ಹೇಳೋದಿಕ್ಕೂ ಅವನಲ್ಲಿ ಅಂದರೆ ಅವನಿಗೆ ಜ್ಞಾನ ಕೂಡ ಇಲ್ಲ, ಏನು ಹೇಳಬೇಕನ್ನೋದೇ ಗೊತ್ತಿಲ್ಲ ಭಗವಂತನಿಗೆ. ಆಗ ಭಗವಂತ ತಮ್ಮ ದಿವ್ಯ ಶಂಖದಿಂದ ಧ್ರುವನ ತಲೆಯನ್ನು ಸ್ಪರ್ಶಿಸಿದಾಗ ಧ್ರುವನಿಗೆ 4 ವೇದಗಳ ಜ್ಞಾನ ಪ್ರಾಪ್ತಿಯಾಯಿತಲ್ವ. ಸೊ ಭಗವಂತ ಬುದ್ಧಿಯೋಗವನ್ನು ಕೊಡುತ್ತಾರೆ ಭಕ್ತಿಯನ್ನ ಮಾಡುವವರಿಗೆ ಅನ್ನೋದನ್ನ ಹೇಳುತ್ತಾರೆ. ಹೇಗೆ ಕೊಡುತ್ತಾರೆ ಅವರು? ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಂ ಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪವನ್ನ ತೋರಲು ನಾನು ಅವರ ಹೃದಯಗಳಲ್ಲಿ ಇದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ನಾನು ಅವರಿಗೆ ವಿಶೇಷ ಅನುಕಂಪವನ್ನ ತೋರಿಸುತ್ತೇನೆ. ನನ್ನ ಭಕ್ತರಿಗೆ ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನ ನಾಶ ಮಾಡುತ್ತೇನೆ ಅಂತ ಭಗವಂತ ಹೇಳ್ತಾರೆ.